ಓಂ ಹಿರಣ್ಯಪಾತ್ ಪ್ರಮದೋ. ಇಲ್ಲ, ಹಿಂದಿರುತಿಗೆಡಬಾರ್ದು. ಅನ್ಕೊಂಡಿದ್ದು ಆಗ್ಲೇಬೇಕು. ಎಂತ ಖುಷಿಯಲ್ಲಿದೆಯಾ? ಇನ್ನೇನು ಮದುವೆ ಮುಗ್ದಾಗತ್ತಲ್ವಾನ, ಅದಕ್ಕೆ ನೆಮ್ಮದಿಯಾಗಿದ್ದೀನಿ. ಅಂತೂ ಹಾರಾಡಿ ಹೋರಾಡಿ ಮಗನೊಂದು ದಡಕ್ಕೆ ಮುಟ್ಟಿಸ್ಬಿಟ್ಟೆ. ತಾಯಿ ಅಂದಮೇಲೆ ಮಕ್ಕಳನ್ನ ದಡ ಸೇರಿಸೋ ಜವಾಬ್ದಾರಿ ಅವಳದೇ ಅಲ್ವಾ? ನಿಜ. ಅದಕ್ಕೆ ತಾನೇ ಹೇಳೋದು, ಕೆಟ್ಟ ಮಕ್ಕಳು ಬೇಕಾದ್ರೆ ಸಿಗ್ತಾರೆ, ಆದರೆ ಕೆಟ್ಟ ತಾಯಿ ಸಿಗೋಲ್ಲ ಅಂತ. ಅಣ್ಣ, ಭೂಮಿ ಕೈಯಲ್ಲಿ ಕಾಣಿಸ್ತಾ ಇಲ್ಲ. ಆಗ್ಲಿಂದ ಫೋನ್ ಇಟ್ಕೊಂಡು ಓಡಾಡ್ತಿದ್ದಾಳೆ. ಏನು ವಿಷಯ ಅಂತ ಗೊತ್ತಾಗ್ತಾ ಇಲ್ಲ. ಮದುಮಗಳನ್ನ ಕರ್ಕೊಂಬನ್ನಿ. ಮಹಿಮಾ, ಹೋಗು. ಸ್ವಾಮಿಗಳು ಕೊಟ್ಟು ಮನೆ ಮೇಲೆ ಹಾಕಿ ಮುಟ್ಟು ನಮಸ್ಕಾರ ಮಾಡಿಕೊಳ್ಳಿ. ನೋಡಿದ್ರ ನಮ್ಮ ಅಪ್ಪಿನ ಮದುಮಗಳು ಗೆಟಪ್ಪಲ್ಲಿ ಎಷ್ಟು ಮುದ್ದ ಕಾಣ್ತಾ ಇದ್ರೆ. ಇಂಥ ಕ್ಷಣಕ್ಕಲ್ವೇನೆ ಎಲ್ಲ ತಂದೆ ತಾಯಂದರು ಹಂಬಲಿಸೋದು. ನಾವು ಗಟ್ಟುಮುಟ್ಟಾಗಿರೋವಾಗಲೇ ನಮ್ಮ ಮಕ್ಕಳು ಸೆಟ್ಲಾಗಿದ್ದಾರಲ್ಲ, ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದ್ದೀವಿ. ಇಂಥ ಅಳಿಯಂದರು ಇವ್ರನ್ನೆಲ್ಲ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಹೌದು ರೀ. ಅಕ್ಕಿ ತಂಗಿ, ಹಾಗೆ ನೋಡ್ಬೇಡ್ರಿ. ನನಗೆ ಗಿಲ್ಟ್ ಫೀಲ್ ಆಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸತ್ಯಲಕ್ಷ್ಮೀರ್ಮೋಕ್ಷಲಕ್ಷ್ಮೀಂ ಜಯಲಕ್ಷ್ಮೀಂ ಸರಸ್ವತಿ ಶ್ರೀಲಕ್ಷ್ಮೀ
ತಗೊಂಬ ನೀನು ಹಾಕು. ದೇವ್ರೆ, ಈ ತಾಳಿ ನನ್ನನ್ನು ಕಾಯೋ ಕಾವಲಾಗತ್ತೋ ಅಥವಾ ಈ ಕೊರಳಿಗೆ ನನ್ನ ಮನಸ್ಸಿಗೆ ಭಾರವಾಗತ್ತೋ ನನಗಂತೂ ಗೊತ್ತಿಲ್ಲ. ಮುತ್ತೈದೆಯರು ಕೊಡಮ್ಮ, ಎಲ್ಲರಿಗೂ ಮುಟ್ಟು ನಮಸ್ಕಾರ ಮಾಡ್ಕೊಂಬರ್ಲಿ. ಅಮ್ಮ ಎಲ್ಲರಿಗೂ ಅಕ್ಷತೆಯನ್ನು ಕೊಡಿ. ಎಲ್ಲರಿಗೂ ಅಕ್ಷತೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. नारायणाय विद्महे वासुदेवाय धीमहि तन्नो विष्णु प्रचोदयात्. महादेवे च विद्महे विष्णुपत्नी च धीमहि तन्नो मंगलेत्ಕೊಳ್ಳಿ. ಗಟ್ಟಿ ಮೇಳ.
ಜಯದೇವ್ ಅವರು ತಾಳಿನೂ ಕಟ್ತಾರೆ, ಆದ್ರೆ ಅಪ್ಪಿಗಲ್ಲ, ಮಲ್ಲಿಗೆ. ಭೂಮಿಕಾ, ಮಂಟಪದವರೆಗೂ ಬಂದು ಮತ್ತೆ ಏನ್ ಶುರು ಹಚ್ಕೊಂಡೆ? ಯಾರೇ ಹುಡುಗಿ? ಏನತ್ತೆ ಹೀಗೆ ಕೇಳ್ತಿದ್ದೀರಾ? CCTV ಫುಟೇಜ್ ಅಲ್ಲಿ ನೋಡಿದ್ರಲ್ಲ, ಗಂಗಣ್ಣನ ಮೊಮ್ಮಗಳು ಮಲ್ಲಿ. ಏನು ಕಂದ ಇದು? ಏನು ಮಾಡ್ತಾ ಇದ್ದೀನಿ ನೀನು? ಮುಹೂರ್ತ ಸಮಯ ಮೀರ್ತಾ ಇದೆ, ನೀನು ಇದ್ದಕ್ಕಿದ್ದಂಗೆ ಬಂದು ಹೀಗೆಲ್ಲ ಏನು ಒಂದು ಅರ್ಥ ಆಗ್ತಿಲ್ಲ. ಏನಿದೆಲ್ಲ? ಸಮಯಕ್ಕಿಂತ ಸಂಯಮ ಕಳ್ಕೊಂಡಿರೋರ್ನ ತಿದ್ದೋದು ಮುಖ್ಯ. ಅನ್ಯಾಯ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಕೂರೋದು ಅನ್ಯಾಯ ಮಾಡ್ದಷ್ಟೇ ದೊಡ್ಡ ಅಪರಾಧ. ಈ ಮಾತನ್ನ ನೀವು ನನ್ಗೆ ಹೇಳ್ಕೊಟ್ಟಿದ್ದೀರಪ್ಪ. ಮಲ್ಲಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತಿದ್ದೀನಿ. ಏನ್ ಅನ್ಯಾಯ ಆಗಿದೆ? ಏನ್ ಹೇಳ್ತಾ ಇದೀಯ ನೀನು? ಈ ಮಾತನ್ನ ನೀವು ನನಗ್ ಕೇಳ್ತಿದ್ದೀರತ್ತೆ? ಅಲ್ಲಿ ಕೂತಿದಾರಲ್ಲ ಮಧುಮಗ, ಅವ್ರನ್ನ ಕೇಳಿ. ಈಗಾದ್ರೂ ಸತ್ಯ ಹೇಳ್ಬೋದು. ಜಯದೇವ ಅವನ್ ಯಾಕೆ ಹೇಳ್ಬೇಕು? ಅಲ್ಲ, ನನ್ನ ಮಗನಿಗೂ ಇವಳಿಗೂ ಏನ್ ಸಂಬಂಧ? ತುಂಬಾ ಹತ್ರದ ಸಂಬಂಧ ಅತ್ತೆ. ತಾಳಿ ಕಟ್ಟಿದ ಹೆಂಡತಿ ಜೊತೆ ಯಾವ ಸಂಬಂಧ ಇರುತ್ತೋ ಅದೇ ಸಂಬಂಧ. ತಾಳಿ ಕಟ್ತೇನೆ ಇವರಿಬ್ರ ಮಧ್ಯ ಬೆಸ್ತಿರೋ ಬಂಧ. ಮುಗ್ಧತೆನ ಅಸ್ತ್ರ ಮಾಡ್ಕೊಂಡು ಸತ್ಯನ ಮರೆ ಮಾಡಕ್ ನೋಡಿದ್ರು ಮರೆ ಆಗ್ದಿರೋ ಬಂಧ. ಭೂಮಿಕಾ, ಏನ್ ಮಾತಾಡ್ತಾ ಇದೀಯಾ? ನನ್ ಮಗ ಈ ರೀತಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಆಗ್ಬೇಕಾಗಿರೋ ಮದ್ವೆನ ನಿಲ್ಸೋದಿಕ್ಕೆ ಎಷ್ಟು ಧೈರ್ಯ ನಿನಗೆ? ಸತ್ಯ ಹೇಳೋದಿಕ್ಕೆ ಭಯ ಯಾಕೆ ಅತ್ತೆ? ತಪ್ಪು ಮಾಡಿರೋರೇ ರಾಜರೋಷವಾಗಿ ಒಂದ್ ಸಣ್ಣ ಪಶ್ಚಾತ್ತಾಪ ಇಲ್ಲದೆ ಮಧುಮಗನ ಕೂತಿದಾರಲ್ಲ, ನಿಜ ಹೇಳ್ತಿರ್ಬೇಕಾದ್ರೆ ನನಗೆ ಯಾಕೆ ಭಯ? ಎಷ್ಟು ಧೈರ್ಯ ಅಂತ ಕೇಳಿದ್ರಲ್ಲ, ಇದೇ ಮಾತನ್ನ ನಿಮ್ಮ ಮಗನ್ ಕೇಳಿ. ಯಾವ ಧೈರ್ಯದ ಮೇಲೆ ಮಲ್ಲಿಗೆ ಮೋಸ ಮಾಡಿದ್ರು ಅಂತ. ಮೋಸ ಮಾಡಿದ್ರು ಯಾವ ಧೈರ್ಯದ ಮೇಲೆ ನನ್ನ ತಂಗಿ ಜೀವನಕ್ಕೆ ಕೊಳ್ಳಿ ಇಡ್ತಿದ್ದಾರೆ ಅಂತ. ಮಾತು ಮಿತಿ ಮೀರ್ತಾ ಇದೆ. ಮಾತಿನ ಮೇಲೆ ಹಿಡಿತಾ ಇರಲಿ. ಯಾರ ಜೊತೆ ಮಾತಾಡ್ತಾ ಇದೀಯ ಅಂತ ನೆನಪಿಟ್ಕೊಂಡು ಮಾತಾಡು. ಯಾಕತ್ತೆ ನನ್ ಮೇಲೆ ರೇಗಾಡ್ತಿದ್ದೀರಾ? ನಿಮ್ ಮಗನಿಂದ ತಪ್ಪಾಗಿದೆ ಅಂತ ಹೇಳಿದ್ರು ಅವನಿಗೊಂದು ಮಾತು ಕೇಳಿದೆ, ನೀವು ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಾ? ಯಾಕೆ ಸತ್ಯನ ಅರ್ಗಿಸ್ಕೊಳಕ್ ಆಗ್ತಿಲ್ವಾ? ಭೂಮಿಕಾ, ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನನಗೆ ಎದುರು ಮಾತಾಡೋಷ್ಟು ಹೆಚ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಅತ್ತೆ,
ನೀವು ನನ್ನನ್ನು ತಪ್ಪು ತಿಳ್ಕೊತಿದ್ದೀರ. ನಾನು ಯಾರಿಗೂ ಎದುರು ಹಾಕೋತಿಲ್ಲ, ಆ ಗೌರವನೂ ತೋರಿಸ್ತಿಲ್ಲ. ಮಲ್ಲಿ ಪರವಾಗಿ ನ್ಯಾಯ ಕೇಳ್ತಿದ್ದೀನಿ. ತಪ್ಪು ಮಾಡಿರೋರು ಅದನ್ನು ಒಪ್ಕೊಂಡು ತಿದ್ಕೊಳ್ಬೇಕು, ಅಷ್ಟೇ ನಾನು ಕೇಳೋದು. ಏನ್ ನಿನ್ ಮಾತಿನ ಅರ್ಥ? ಈಗ ನಮ್ಮನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ? ಜಯದೇವ್ ಅವರು ಮಲ್ಲಿಗೆ ತಾಳಿ ಜಯದೇವ್ ಅವರು ಮಲ್ಲಿಗೆ ತಾಳಿ ಕಟ್ಟಬೇಕು, ಇವಳನ್ನ ಹೆಂಡತಿಯಾಗಿ ಸ್ವೀಕರಿಸಬೇಕು. ಏನ್ ಹೇಳ್ತಾ ಇದೀಯ ನೀನು? ಮನೆ ಕೆಲ್ಸದವನ್ ಮೊಮ್ಮಗಳನ್ನ ನನ್ ಮನೆ ಸೊಸೆ ಮಾಡ್ಕೋಬೇಕಾ? ಇಂಪಾಸಿಬಲ್. ನೀವು ಏನೇ ಹೇಳಿದ್ರು ಇಲ್ಲಿ ನಡೆಯೋದನ್ನ ನಡೆಸ್ತೀನಿ. ಇದು ಚಾಲೆಂಜ್ ಅಲ್ಲ, ಮೋಡಿ ಮಾತಿನ ಮೋಸ ಹೋಗಿ ಅಸಹಾಯಕಳ ಕೂತಿದ್ದ ಮಲ್ಲಿಗೆ ನಾನ್ ಮಾಡಿರೋ ಪ್ರಾಮಿಸ್. ಯಾವುದೇ ಕಾರಣಕ್ಕೂ ಮಲ್ಲಿ ಜೀವನ, ನನ್ನ ತಂಗಿ ಜೀವನನ ಹಾಳಾಗಕ್ಕೆ ನಾನು ಬಿಡಲ್ಲ. ಬಾಮಲ್ಲಿ. ಗೌತಮ್, ಏನಿದಲ್ಲ? ನೀನಾದ್ರೂ ಹೇಳು, ಇವ್ರು ಮಾಡ್ತಾ ಇರೋದು ತಪ್ಪು ಅಂತ. ಅವ್ರು ಮಾಡ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ಲ. ಇನ್ಫ್ಯಾಕ್ಟ್ ಭೂಮಿಕಾ ಮೊದಲೇ ನನಗೆಲ್ಲಾನು ಹೇಳಿದ್ರಮ್ಮ. ಆದರೆ ಈ ಹುಡುಗಿ ಮಲ್ಲಿ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ಬೇರೆ ಸಾಕ್ಷಿ ಇಲ್ಲದೆ ಹೇಗೆ ನಂಬೋದು ಅಂತ ಹೇಳಿದ್ರಂತೆ. ಅದಕ್ಕೆ ಸ್ವತಃ ನಾನೇ ಈ ಹುಡುಗಿನ ಹುಡುಕಿಸಿ ಇಲ್ಲಿ ಕರೆಸ್ದೆ. ನನಗೆಲ್ಲ ಗೊತ್ತಿತ್ತಮ್ಮ. ಆಗ್ತಿದ್ರಿ ಗೌತಮರೇ, ಈ ವಿಷಯ ನಾನು ನಿಮಗೆ ಹೇಗೆ ಹೇಳಿ ಅನ್ನೋ ಗೊಂದಲದಲ್ಲಿದ್ದೀನಿ. ನಾನು ಯಾವ ಡಿಸಿಷನ್ಗೂ ಬರೋಕ್ಕಾಗ್ತಿಲ್ಲ. ಐ ಆಮ್ ರಿಯಲಿ ಸ್ಟ್ರಗ್ಲಿಂಗ್. ಏನಾಯ್ತು ಭೂಮಿಕಾ? ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ? ಪರವಾಗಿಲ್ಲ, ಹೇಳಿ. ಈ ವಿಷಯ ಚಿಕ್ಕ ವಿಷಯ ಅಲ್ಲ, 2 ಹೆಣ್ಮಕ್ಳಿನ ಜೀವನದ ಪ್ರಶ್ನೆ. ಯಾರಿಗೆ ಅನ್ಯಾಯ ಆದರೂ ಇಂಡೈರೆಕ್ಟಾಗಿ ಅದಕ್ಕೆ ನಾನು ಕಾರಣ ಆಗ್ತೀನಿ. ಸತ್ಯ ಗೊತ್ತಿದ್ರು ಹೇಳದೆ ಇರೋದು ಸುಳ್ಳು ಹೇಳೋ ಅಷ್ಟು ದೊಡ್ಡದು. ನಮ್ಮ ಕಣ್ಣು ಮುಂದೆನೇ ಅನ್ಯಾಯ ಆಗ್ತಿರ್ಬೇಕಾದ್ರೆ ಅದ್ರ ವಿರುದ್ಧವಾಗಿ ಮಾತಾಡದೇ ಇದ್ರೆ ಅನ್ಯಾಯನೇ ಅಂತ ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿದ್ದಾರೆ. ಯಾರಿಗೆ ಉತ್ತರ ಕೊಡ್ತೀನೋ ಇಲ್ವೋ, ನನಗೆ ನನ್ನ ಆತ್ಮಸಾಕ್ಷಿಗೆ ನಾನು ಉತ್ತರ ಕೊಡಬೇಕಲ್ವಾ? ಅದಕ್ಕೆ ನಾನು ಸುಮ್ಮನಿರೋಕ್ಕಾಗ್ತಿಲ್ಲ. ನನಗೆ ಗೊತ್ತಿರೋದೆಲ್ಲ ನಿಮ್ಮ ಹತ್ರ ಹೇಳಿ ಹಗ್ರ ಆಗ್ಬಿಡ್ತೀನಿ. ಹೇಳಿ. ನಾನು ಹೇಳಬೇಕಾಗಿರೋ ವಿಷಯ ಜಯದೇವ್ ಅವ್ರ ಬಗ್ಗೆ.
ಇದೆಲ್ಲ ಒಂದು ವಾಚಿಂದ ಶುರುವಾಗಿತ್ತು. ಇದು ಅಣ್ಣನಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಂತ ವಾಚ್ ಅದಕ್ಕೆ. ಬಾ ನೀನ್ ನಾನೇ ನನ್ನ ಮಲ್ಲಿ ಜೊತೆ ಮಾತಾಡಬೇಕು. ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಜಯದೇವ್ ಅವರೆಲ್ಲಿ ಬಂದಿದ್ರು? ನೀನು ಹೊಟ್ಟೆಯಲ್ಲಿರೋ ಮಗುಗೆ ಅಪ್ಪ ಜಯದೇವ್ ಅವ್ರು ತಾನೆ? ಈ ಮನೇಲಿ ಯಾರಿದ್ರು? ಈಗ ಅವರೆಲ್ಲಿ? ಗೊತ್ತಿಲ್ಲ ಮೇಡಮ್. ಮಲ್ಲಿ ಅಂತವ್ರು 1000 ಜನ ಬಂದ್ರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಮಲ್ಲಿ ಹೊಟ್ಟೆಲಿರೋ ಮಗು ಈ ಜಯದೇವ್ ದಿವಾನ್ದೆ ಸ್ವಂತ ಪ್ರೊಡಕ್ಷನ್ ಅಂತ.